ಶ್ರೀಪಾದ್ ಹೇಳ್ತಾ ಇದ್ದಾಗೆ ಉಳಿದಿರೋದು ಕೇವಲ 1 ಗಂಟೆ ಅವಧಿ. 6 ಗಂಟೆ ಒಳಗೆ ನಿಮ್ಮ ಮತಗಟ್ಟೆ ತಲುಪಿದ್ರೆ ನಿಮಗೆ ವೋಟ್ ಹಾಕೋ ಅವಕಾಶ ಇಲ್ಲದೆ ಹೋದ್ರೆ ಇನ್ನು 5 ವರ್ಷ ಯಾರೇ ಸರ್ಕಾರವನ್ನ ರಚನೆ ಮಾಡಿದ್ರು, ಅವ್ರು ಏನೇ ನಿಯಮ ತಂದರೂ ಕೂಡ ನೈತಿಕವಾಗಿ ಅದನ್ನ ವಿರೋಧಿಸುವ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಬೈಬೋದು, ಬೈಯೋಂಗಿಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ನೀವು ವೋಟೇ ಹಾಕದೆ ಹೋದ್ರೆ ಅವ್ರು ತೆಗೆದುಕೊಳ್ಳೋ ನಿರ್ಧಾರವನ್ನ ತಪ್ಪು ಅಂತ ಹೇಳುವ ರೈಟ್ಸ್ ನಿಮಗಿರುತ್ತಾ? ನೀವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಹೀಗಾಗಿ ದಯಮಾಡಿ ಮತಗಟ್ಟೆಗಳಿಗೆ ಹೋಗಿ ವೋಟ್ ಹಾಕಿ ಅರ್ಹ ಅಭ್ಯರ್ಥಿಯನ್ನ ನಿಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸುವ ಸಂಸದರಾಗಿ ಆಯ್ಕೆ ಮಾಡಿ. ಅದರಲ್ಲೂ ಬೆಂಗಳೂರಿನ ಜನ ಅದ್ಯಾಕೋ ಮನೆಯಿಂದ ಆಚೆನೆ ಬರ್ತಿಲ್ಲ ನೋಡಿ. ಅನಂತನಾಗ್ ಅವರು ಇದೇ ರೀತಿಯಲ್ಲಿ ಅನೇಕ ವಯೋವೃದ್ಧರು ಬೆಳಗ್ಗಿನಿಂದ ವೀಲ್ ಚೇರ್ನಲ್ಲಿ ಬಂದು ವೋಟ್ ಹಾಕಿದ್ದಾರೆ. ಕೆಲವರಂತೂ ಉಸಿರಾಟದ ಸಮಸ್ಯೆ ಇದ್ದ ಒಬ್ಬ ಲೇಡಿ ವೃದ್ಧೆ ಆಕ್ಸಿಜನ್ ಸಪ್ಲೈನೊಂದಿಗೆನೆ ಬಂದಿದ್ರು, ಸ್ಟ್ರೆಚರ್ ಮೇಲೆ ಬಂದು ವೋಟ್ ಹಾಕಿ ಹೋಗಿದ್ದಾರೆ. ಇಂಥವ್ರು ಬಂದು ವೋಟ್ ಹಾಕ್ತಿರೋ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳೋ, IT ಹಬ್ ಅಂತ ಕರೆಸ್ಕೊಳ್ಳೋ, ಅದರಲ್ಲೂ ಯುವ ಮತದಾರರು ಹೆಚ್ಚಾಗಿರುವಂತಹ ಕ್ಷೇತ್ರಗಳಲ್ಲೇ ಮತದಾರರು ಆಚೆ ಬಂದು ವೋಟ್ ಹಾಕ್ತಿಲ್ಲ. ಉದಾಸೀನ ಬಿಡಿ, ಇರೋ 1 ಗಂಟೆಯ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಕೆಲ ಕಡೆ ಇಡ್ಲಿ ತಿನ್ಲಿಕ್ಕೆ 1.5 ಗಂಟೆ 2 ಗಂಟೆ ಕಾಯ್ತೀರಿ, ತುಪ್ಪ ಎಕ್ಸ್ಟ್ರಾ ಹಾಕಿಸ್ಕೊಂಡು. ಕಾಫಿ ಕುಡಿಬೇಕು ಅಂತ ಹೇಳಿ ಬಿರಿಯಾನಿ ರಾತ್ರಿ ಎಲ್ಲ ಕ್ಯೂ ನಿಲ್ತೀರಿ. ಕಾಫಿ ಕುಡಿಯೋಕೆ ಮೈಸೂರು ರೋಡ್ಗೆ ಹೋಗ್ತೀರಿ. ಏರ್ಪೋರ್ಟ್ ನೋಡೋಣ ಅಂತೇಳಿ ಹೆಬ್ಬಾಳ ಟ್ರಾಫಿಕ್ನೂ ಸಹಿಸ್ಕೊಂಡು ಹೋಗ್ತೀರಿ. ವೋಟ್ ಹಾಕಿ. ನಿಮ್ಮ ಮನೆಯಿಂದ ಮ್ಯಾಕ್ಸಿಮಮ್ ಅಂದರೆ 1 ಕಿಲೋಮೀಟ್ರು ಇರಲ್ಲ, ಅಷ್ಟರ ಒಳಗೇನೆ ಇರುತ್ತೆ ನಿಮ್ಮ ಮತಗಟ್ಟೆ. ದಯಮಾಡಿ ಹೋಗಿ ವೋಟ್ ಹಾಕಿ. ರಿಪಬ್ಲಿಕ್ ಕನ್ನಡದಲ್ಲಂತೂ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಈ 14 ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರೆಲ್ಲರೂ ಮತದಾರರಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಬೆಳಗ್ಗಿನಿಂದ ನಾನ್ ಸ್ಟಾಪ್, ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗಿರೋದು ಈ ಕ್ಷಣದವರೆಗೂ ಕೂಡ ನಾನ್ ಸ್ಟಾಪ್ ಕವರೇಜ್ ಇದೆ. ಅದ್ರ ಮಧ್ಯಾಹ್ನ ಹೋಗಿ ವೋಟ್ ಮಾಡಿ ಬಂದಿದ್ದೀವಿ. ಅದರ ಜೊತೆಗೆ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ಮತದಾರರಿಗೆ ಉತ್ತೇಜನ ನೀಡುವಂತಹ ಸುದ್ದಿಗಳನ್ನ, ವಯೋವೃದ್ಧರು ಬಂದಿದ್ದು, ಸ್ಟಾರ್ಗಳು ಬಂದಿದ್ರು, ಅದೆಲ್ಲದರ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಅತಿ ದೊಡ್ಡ ತಂಡ ಬರೋಬ್ಬರಿ 55 ಮಂದಿ ರಿಪೋರ್ಟರ್ಸ್ ಆನ್ ಗ್ರೌಂಡ್ ಬೆಳಗ್ಗೆ 5 ಗಂಟೆಯಿಂದ ಈ ಕ್ಷಣದವರೆಗೂ ಕೂಡ 12 ತಾಸು ಕೆಲಸ ಆಗೋಗಿದೆ. ಆಲ್ರೆಡಿ ಡ್ಯೂಟಿ ಅವರ್ಸ್ ಮೀರಿದೆ. ಆದರೂ ಕೂಡ ಮತದಾನದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ದೊಡ್ಡ ಸಂಭ್ರಮದ ಹಬ್ಬ ಇದು ಮತದಾನದ ದಿನ. ಆ ಸಂಭ್ರಮ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತಲುಪಿಸಬೇಕು. ಅದರಿಂದ ಪ್ರೇರೇಪಿತರಾಗಿ ಮತ್ತಷ್ಟು ಮಂದಿ ಬಂದು ವೋಟ್ ಹಾಕಬೇಕು ಅಂತ ಹೇಳಿ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತಿದ್ದೀವಿ. ನಿಮ್ಮ ಕೆಲಸ ಕೂಡ ನೀವು ಶ್ರದ್ಧೆಯಿಂದ ಮಾಡಿಬಿಡಿ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನೋದ್, ವಸಂತ ನಗರದಿಂದ ದಿವೇತ್, ಹಾಗೆ ರಾಚೇನಹಳ್ಳಿಯಿಂದ ರಂಜಿತ್ ಸದ್ಯಕ್ಕೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಲಾಸ್ಟ್ ಇರೋದು 1 ಗಂಟೆ. ವಿನೋದ್ನ ಮಾತನಾಡಿಸೋಣ. ಮೈಸೂರು ಪ್ರತಿಷ್ಠೆಯ ಕಣ. ವಿನೋದ್, ಬೆಳಗಿನಿಂದ ಇಲ್ಲಿವರೆಗೂ ಹೇಗಿತ್ತು ರೆಸ್ಪಾನ್ಸ್ ಇನ್ 1 ಗಂಟೆ? ಈಗೇನಾದರೂ ಜಾಸ್ತಿ ಸಂಖ್ಯೆಯಲ್ಲಿ ಕಾಣೋಕೆ ಸಿಗ್ತಿದ್ದಾರಾ ಮತದಾರರು ಮತಗಟ್ಟೆ ಬಳಿಯಲ್ಲಿ? ಸ್ಮಿತಾ, ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಅತ್ಯಂತ ಉತ್ಸಾಹದಿಂದ ಪ್ರತಿಯೊಬ್ಬರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 3 ಗಂಟೆ ತನಕ 53% ಮತದಾನ ಆಗಿದೆ. ಇನ್ನು 1 ಗಂಟೆಗಳ ಕಾಲ ಅವಕಾಶ ಇರೋ ಕಾರಣಕ್ಕಾಗಿ ಈ ಬಾರಿ ಜಿಲ್ಲಾಡಳಿತ ಅತಿ ಹೆಚ್ಚು ಮತದಾನ ಆಗಬೇಕು ಅಂತೇಳಿ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸೊ ಹೀಗಾಗಿ ಇಲ್ಲಿ 1 ಗಂಟೆಗಳಲ್ಲಿ 75% ಮತದಾನ ಆಗುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮೈಸೂರಿನಾದ್ಯಂತ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಮಹಾರಾಜರು ಕೂಡ ಬೆಳಿಗ್ಗೆಯಲ್ಲಿ ಕೂಡ ಯದುವೀರರು ಕೂಡ ಮತದಾನ ಪ್ರಕ್ರಿಯೆ ಭಾಗಿಯಾಗಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣರು ಕೂಡ ಭಾಗಿಯಾಗಿದ್ದರು.
ಮತಗಟ್ಟೆಗಳಲ್ಲಿ ಆದರೆ ಮಧ್ಯಾಹ್ನ ಹೊತ್ತಿನಲ್ಲಿ ಸಾಕಷ್ಟು ಬಿಸಿಲಿದ ಕಾರಣಕ್ಕಾಗಿ ಮತದಾರರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗ ಇಲ್ಲಿ 1 ಗಂಟೆ ಬಾಕಿ ಇರೋ ಕಾರಣಕ್ಕಾಗಿ ಸರತಿ ಸಾಲಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಈಗ ಅಂದರೆ ಇಲ್ಲಿ 1 ಗಂಟೆಗಳಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಮತದಾರರು ಮತಗಟ್ಟೆಗಳ ಬಳಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ 1 ಗಂಟೆಗಳಲ್ಲಿ ಇಲ್ಲೂ ಕೂಡ ಅತಿ ಹೆಚ್ಚು ಮತದಾರ ಆಗುವಂತಹ ನಿರೀಕ್ಷೆಯಲ್ಲಿ ಮೈಸೂರಿನ ಜಿಲ್ಲಾಡಳಿತ ಇದೆ. ಸೊ ಹೀಗಾಗಿ ಈ ಬಾರಿ ಸುಮಾರು 75ರಷ್ಟು ಮತದಾರ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಅತಿ ಹೆಚ್ಚು ಮತದಾನ ಯಾವ ಕ್ಷೇತ್ರಗಳಲ್ಲಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸ್ಮಿತಾ. ರೈಟ್. ಎಸ್, ಇನ್ನು ದಿವಿತ್ ವಸಂತನಗರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ನಿರಂತರವಾಗಿ ತಾವು ವರದಿಯನ್ನ ನೀಡ್ತಾ ಇದ್ದೀರಿ, ಎಲ್ಲೆಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಇನ್ನು 1 ಗಂಟೆ ಬಾಕಿ ಇರೋದ್ರಿಂದ ತಾವಿರುವಂತಹ ಸದ್ಯಕ್ಕಿನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಖಂಡಿತವಾಗ್ಲೂ ಶ್ರೀಪಾದ್, ಕೇವಲ ಇನ್ನು 1 ಗಂಟೆ ಮಾತ್ರ. 1 ಗಂಟೆ ಈ ಸಂದರ್ಭದಲ್ಲಿ ನೋಡಿ, ಬೆಳಗ್ಗೆ ಬಂದಂತ ಮತದಾರರ ಪೈಕಿ ಆ ಫೋರ್ಸ್ ಸಂಜೆ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಅದ್ಯಾವುದು ಕಾಣ್ತಾ ಇಲ್ಲ, ಒಂಥರ ಮಂದಗತಿಯಲ್ಲಿ ಸಾಗ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ನಿರಂತರವಾಗಿ ಅಧಿಕಾರಿಗಳು ಬರೋರ್ನ ಕಾಯ್ತಾ ಇದ್ದಾರೆ. ಎಲ್ಲರೂ ಅವ್ರ ಡೀಟೇಲ್ಸ್ ಇಟ್ಕೊಂಡು ಈಗ ಬರ್ತಾರೆ ಆಗ ಬರ್ತಾರೆ ಅಂತ. ನೋಡಿ, ಇಲ್ಲಿ ಒಟ್ಟು ಈ ಬೂತಲ್ಲಿ 4,000 ಮತಗಳಿವೆ. ಆದರೆ ಈವರೆಗೂ ಆಗಿರೋದು ನೋಡಿ ನಿಮಗೆ 3 ಗಂಟೆ 3:30 ಸಮಯಕ್ಕೆ ಕೇವಲ 1,500 ಮತದಾನ ಆಗಿದ್ದು, ಅದಾದ್ಮೇಲೆ 2 ಅವರ್ಸ್, ಈಗ ಇನ್ನು 1 ಅವರ್ ಬಾಕಿ ಇದೆ. ಕೇವಲ 100 ಮತಗಳು ಮಾತ್ರ ಬಂದಿರೋದು. ಅಂದ್ರೆ 100 ಜನರು ಬಂದು ಮತದಾನವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಯೂಶಲಿ ಮೌಂಟ್ ಕಾರ್ಮೆಲ್ ಅಂತ ಬಂದಾಗ ಇಲ್ಲಿ ಕಳೆದ ಬಾರಿ 60% ಮತದಾನ ಆಗಿತ್ತು. ಈಗ ಈ ಹೊತ್ತಿಗೆ ಈ ಬೂತ್ನಲ್ಲಿ ಕೇವಲ 50% ಮಾತ್ರ ಮತದಾನ ಆಗಿರೋದು. ಸೊ ಇಲ್ಲೆಲ್ಲ ನೋಡಿ ಜನರಿಲ್ಲ, ಕೇವಲ 2, 3 ಜನ 4 ಜನ ಹೀಗೆ ಬಂದು, ಕೆಲವರು ವೀಲ್ ಚೇರ್ನಲ್ಲೂ ಕೂಡ ಈಗಲೂ ಕೂಡ ಬಂದು ಮತದಾನವನ್ನ ಮಾಡ್ತಿದ್ದಾರೆ. ಒಟ್ಟಲ್ಲಿ ಈ ಒಂದು ಬೂತ್ನಲ್ಲಿ 50% ಆಗಿದೆ. ಇನ್ನು ಬೆಂಗಳೂರು ಸೆಂಟ್ರಲ್ ಅಂತ ತೆಗೆದುಕೊಂಡಾಗ ಒಂದು 48% ಆಗಿರೋದು. ಒಟ್ಟಲ್ಲಿ 50 ಆಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ಅಧಿಕಾರಿಗಳನ್ನು ವಿಚಾರಿಸಿದಾಗ, ಸಪರೇಟ್ ಆಗಿ ಅವ್ರ ಜೊತೆ ಮಾತನಾಡಿದಾಗ ಅಟ್ಲೀಸ್ಟ್ ಒಂದು 50% ಆದ್ರೂ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಮಾತುಗಳು ಕೂಡ ಬಂದವು. ಅಟ್ಲೀಸ್ಟ್ ಅಲ್ಲ ದಿವೇತ್, ನಾವು ಹಂಗ ಅನ್ಕೊಳ್ಳೇಬಾರ್ದು ಅಂತ. ಅಟ್ಲೀಸ್ಟ್ 100% ಆಗ್ಬೇಕು ದುರಂತ ನೋಡಿ. ಎನಿವೆ, ಸಂಪರ್ಕದಲ್ಲಿ ಇರಿ. ನನ್ನ ಮತ್ತೋರ್ವ ಕಲೀಗ್ ರಂಜತ್ ಬಳಿ ಹೋಗೋಕ್ ಮುಂಚೆ ನೋಡಿ, ಪದೇ ಪದೇ ರಿಪಬ್ಲಿಕ್ ಕನ್ನಡ ಹೇಳ್ತಿರೋದು ಇಷ್ಟೇನೆ, ಮತದಾನ ಅನ್ನೋದು ಅತ್ಯಮೂಲ್ಯವಾದ ಹಕ್ಕು ನಮಗೆ ಲಭ್ಯವಾಗಿರೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ